ಇನ್ನು ಬ್ಯಾಕ್ ಟು ಬ್ಯಾಕ್ ಅಸ್ತ್ರ ಬಿಜೆಪಿ ಬತ್ತಳಿಕೆಯಿಂದ ಫೈರ್ ಆಗ್ತಾ ಇದೆ. ಭಾವನಾತ್ಮಕ ವಿಚಾರಗಳೊಂದಿಗೆ ಹೊಸ ಅಸ್ತ್ರ ಪ್ರಯೋಗ ನಡೀತಾ ಇದೆ. ಇನ್ನು ಮೇಲ್ಮನೆಯಲ್ಲಿ ಹೊಸ ಅಸ್ತ್ರವನ್ನ ಕೇಸರಿ ಪಡೆ ಪ್ರಯೋಗ ಮಾಡಿದೆ. ಮೇಲ್ಮನೆಯಲ್ಲಿ ಜನಸಂಖ್ಯೆ ನಿಯಂತ್ರಣ ವಿಚಾರ ಪ್ರಸ್ತಾಪ ಆಗಿದೆ. ಬಿಜೆಪಿ ಎಂಎಲ್ಸಿ ಭಾರತಿ ಶೆಟ್ಟಿಯಿಂದ ಈ ಒಂದು ವಿಚಾರ ಪ್ರಸ್ತಾಪ ಆಗಿದೆ. ಅಷ್ಟೇ ಅಲ್ಲ, ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯಕ್ಕೆ ಪಡಸಾಲೆಯಲ್ಲಿ ಬೇರೆ ಬೇರೆ ಆಯಾಮಗಳಲ್ಲಿ ಚರ್ಚೆ ಕೂಡ ನಡೀತಾ ಇದೆ. ಹಾಗಾಗಿ ಮತ್ತೊಂದು ಅಸ್ತ್ರ ಪ್ರಯೋಗಕ್ಕೆ ಬಿಜೆಪಿ ಕೂಡ ಮುಂದಾಗ್ತಾ ಇದೆಯಾ, ಆ ಒಂದು ಅಸ್ತ್ರ ರಾಜ್ಯದಲ್ಲಿ ಅನ್ವಯಿಸುತ್ತಾ ಅನ್ನುವಂಥದ್ದು ಕೂಡ ಈಗ ಚರ್ಚೆಗೆ ಗ್ರಾಸವಾಗಿದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ಎಂಎಲ್ಸಿ ಭಾರತಿ ಶೆಟ್ಟಿ ಅವರ ಒಂದು ಹೇಳಿಕೆ ಕೂಡ ಕೊಟ್ಟಿದ್ರು. ಏನು ಹೇಳಿದ್ರು ಬನ್ನಿ ನೋಡ್ಕೊಂಡು. ಈ ಹಿನ್ನೆಲೆಯಲ್ಲಿ ಸರ್ಕಾರವು ಪ್ರಜೆಗಳಿಗೆ ವಿವಿಧ ರೀತಿಯಲ್ಲಿ ಸವಲತ್ತು, ಸಬ್ಸಿಡಿ ಇತ್ಯಾದಿಗಳನ್ನು ನೀಡುತ್ತಾ ಬಂದಿದೆ. ಈ ಸೌಲಭ್ಯಗಳನ್ನು ಕೇವಲ 2 ಮಕ್ಕಳನ್ನು ಹೊಂದಿದವರಿಗೆ ಮಾತ್ರ ಸರ್ಕಾರ ನೀಡುವ ಬಗ್ಗೆ ಅಗತ್ಯ ನಿಯಮಾವಳಿಗಳನ್ನು ರಚಿಸಲು ಸರ್ಕಾರಕ್ಕೆ ಶೂನ್ಯ ವೇಳೆಯಲ್ಲಿ ಒತ್ತಾಯಿಸುತ್ತೇನೆ. ಉತ್ತರ ಪ್ರದೇಶ ಸರ್ಕಾರ ಈ ನಿಟ್ಟಿನಲ್ಲಿ ಕಾರ್ಯೋನ್ಮುಖವಾಗಿರುವ ಬಗ್ಗೆ ಕೆಲವು ಪತ್ರಿಕೆಗಳಲ್ಲಿ ವರದಿಯಾಗಿದೆ. ಈ ಹಿನ್ನೆಲೆಯಲ್ಲಿ ಸರ್ಕಾರವು ಪ್ರಜೆಗಳಿಗೆ ವಿವಿಧ ರೀತಿಯಲ್ಲಿ ಸವಲತ್ತು, ಸಬ್ಸಿಡಿ ಇತ್ಯಾದಿಗಳನ್ನು ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡೋದಕ್ಕೆ ನನ್ನ ಸಹೋದ್ಯೋಗಿ ಹರೀಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಹರೀಶ್, ಹಿಜಾಬ್ ವಿವಾದದ ಬೆನ್ನಲ್ಲೇ ಮತ್ತೊಂದು ಅಸ್ತ್ರ, ಧರ್ಮಾಸ್ತ್ರ ಪ್ರಯೋಗಕ್ಕೆ ಮುಂದಾಗ್ತಿರುವ ಹಾಗೆ ಕಾಣ್ತಾ ಇದೆ. ಅಂದ್ರೆ ಉತ್ತರ ಪ್ರದೇಶದ ಮಾದರಿಯಲ್ಲಿ ರಾಜ್ಯದಲ್ಲೂ ಕೂಡ ಅನ್ವಯ ಆಗುವಂತ ಸಾಧ್ಯತೆ ಇದೆಯಾ? ಏನು ಹೇಳುತ್ತೆ ಸೋಮಣ್ಣ? ಬಹಳ ಮುಖ್ಯವಾಗಿ ಪಂಚರಾಜ್ಯ ಚುನಾವಣಾ ಫಲಿತಾಂಶ ಹೊರಬಿದ್ದಿದೆ. ಸಹಜವಾಗಿ ಕೂಡ ಬಿ ಜೆ ಪಿ ಪಾಳ್ಯದಲ್ಲಿ ಒಂದಷ್ಟು ಹುರುಪು, ಉತ್ಸಾಹ ಇಮ್ಮಡಿಗೊಂಡಿದೆ ಅಂತ. ಯಾಕಂತಂದರೆ ಈಗಾಗಲೇ ಬಿ ಜೆ ಪಿ ನಾಯಕರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ಕೂಡ ಉತ್ಸಾಹದಿಂದ ಇದ್ದಾರೆ. ದಕ್ಷಿಣ ಭಾರತದತ್ತ ದಂಡೆತ್ತಿ ಬರೋದಕ್ಕೂ ಕೂಡ ಈಗಾಗಲೇ ಸಿದ್ಧತೆಯನ್ನು ನಡೆಸ್ತಾರೆ. ಇದೆಲ್ಲದರ ನಡುವೆ ಬಿ ಜೆ ಪಿಯಲ್ಲಿ ಇದ್ದಂತಹ ಅಸ್ತ್ರಗಳು ಒಂದೊಂದಾಗಿ ಕೂಡ ಈಗ ಮುಂಚೂಣಿಗೆ ಬರ್ತಿರುವಂಥದ್ದು ಸ್ಪಷ್ಟವಾಗಿ ಎದ್ದು ಕಾಣಿಸ್ತಿದೆ. ಯಾಕಂದರೆ ಹಿಜಾಬ್ ವಿವಾದ ಈಗ ಪ್ರಸ್ತುತ ನಡೀತಿರ್ತಕ್ಕಂಥ ಒಂದು ಸಂದರ್ಭ ಹಿಂದೂ ದೇವಾಲಯಗಳಿಗೆ ಸ್ವಾತಂತ್ರ್ಯ ಕಲ್ಪಿಸುವಂತ ಒಂದು ವಿಚಾರವಾಗಿರ್ಬೋದು. ಸೊ ಬೇರೆ ಬೇರೆ ಕಾರಣಗಳಿಗೆ ಸಂಬಂಧಪಟ್ಟಂಗೆ ಒಂದಷ್ಟು ಭಾವನಾತ್ಮಕ ವಿಚಾರಗಳನ್ನ ಕೂಡ ಬಿಜೆಪಿ ಪ್ರಯೋಗ ಮಾಡುತ್ತಿದೆ. ಸೊ ಆ ಮೂಲಕ ಹಿಂದೂ ವೋಟ್ ಬ್ಯಾಂಕ್ ಅನ್ನು ಸೆಳೆಯುವಂತ ಒಂದು ಪ್ರಯತ್ನಕ್ಕೆ ಕೂಡ ಕೈ ಹಾಕಿದೆ ಅಂತಕ್ಕಂಥದ್ದು ಈಗ ಕಾಂಗ್ರೆಸ್ ನಾಯಕರ ನೇರ ಆರೋಪ ಇರುವಂಥದ್ದು. ಸೊ ಇದೀಗ ಮತ್ತೊಂದು ವಿಚಾರವನ್ನ ಮೇಲ್ಮನೆಯನ್ನು ಪ್ರಸ್ತಾಪ ಮಾಡುವ ಮೂಲಕ ಬಿಜೆಪಿ ನಾಯಕರು ಬತ್ತಳಿಕೆಯಲ್ಲಿ ಇರ್ತಕ್ಕಂಥ ಮತ್ತೊಂದು ಅಸ್ತ್ರವನ್ನು ಪ್ರಯೋಗಿಸ್ತಾರ ಅಂತಕ್ಕಂಥ ಒಂದು ಪ್ರಶ್ನೆ ಸಹಜವಾಗಿ ಮೂಡಿದೆ. ಇವತ್ತು ಮೇಲ್ಮನೆಯಲ್ಲಿ ಬಿಜೆಪಿ ಸದಸ್ಯೆ ಭಾರತಿ ಶೆಟ್ಟಿ ಅವರು ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಅಂದ್ರೆ ಜನಸಂಖ್ಯಾ ನಿಯಂತ್ರಣದ ಒಂದು ವಿಚಾರವನ್ನು ಇವತ್ತು ನೇರವಾಗಿ ಪ್ರಸ್ತಾಪ ಮಾಡಿದ್ದಾರೆ. ಸೊ 2ಕ್ಕಿಂತ ಅಂದ್ರೆ 2 ಮಕ್ಕಳಿದ್ರೆ ಮಾತ್ರ ಅವರಿಗೆ ಸರ್ಕಾರಿ ಸೌಲಭ್ಯವನ್ನು ಕೊಡ್ತಕ್ಕಂಥ ಒಂದು ಪ್ರಯತ್ನ ಆಗಬೇಕು ಅಂತಕ್ಕಂಥ ವಿಚಾರವನ್ನ ಇವತ್ತು ಪ್ರಸ್ತಾಪ ಮಾಡಿರುವಂಥದ್ದು ಸಹಜವಾಗಿ ಕೂಡ ರಾಜಕೀಯ ವಲಯದಲ್ಲಿ ಒಂದಷ್ಟು ಚರ್ಚೆಗೆ ಗ್ರಾಸ ಆಗಿರುವಂಥದ್ದು. ಹರೀಶ್, ಎಲ್ಲೊಂದು ಕಡೆ ಚುನಾವಣೆ ಹತ್ರ ಬರುವಂತ ಸಂದರ್ಭದಲ್ಲಿ ಈ ರೀತಿಯ ವಿಚಾರಗಳ ಪ್ರಸ್ತಾಪ, ಈ ರೀತಿಯ ಅಸ್ತ್ರಗಳ ಪ್ರಯೋಗ ಅಂದ್ರೆ ಎಲ್ಲೊಂದು ಕಡೆ ತಮ್ಮ ಲಾಭಕ್ಕಾಗಿ ಅಥವಾ ಯಾವ ರೀತಿ ಇದನ್ನ ಒಪ್ಕೊಳ್ಳುತ್ತೆ ಅಪೋಸಿಷನ್ ಪಾರ್ಟಿ? ಸೋಮಣ್ಣ, ಯಾಕಂತಂದ್ರೆ ಒಂದು ಇಲ್ಲಿ ಸ್ಪಷ್ಟವಾಗ್ತಿರುವಂಥದ್ದು ಅಂದ್ರೆ ಈ ವೋಟ್ ಬ್ಯಾಂಕ್ ರಾಜಕಾರಣದ ಭಾಗವಾಗಿ ಒಂದೊಂದೇ ಭಾವನಾತ್ಮಕ ಅಸ್ತ್ರಗಳನ್ನ ಪ್ರಯೋಗ ಮಾಡ್ತಿದೆ ಅಂತಕ್ಕಂಥ ಒಂದು ನೇರವಾದ ಆರೋಪ ಇರುವಂಥ ಒಂದು ಸಂದರ್ಭದಲ್ಲಿ ಇವತ್ತಿನ ಒಂದು ವಿಚಾರ ಪ್ರಸ್ತಾಪ ಆಗಿರುವಂಥದ್ದು ಕೂಡ ಅದರ ಮುಂದುವರೆದ ಭಾಗ ಅಂತಕ್ಕಂಥದ್ದು ಕೂಡ ಈಗ ಚರ್ಚೆ ಆಗ್ತಿರುವಂಥದ್ದು. ಕಾಂಗ್ರೆಸ್ ಒಂದು ರೀತಿಯಲ್ಲಿ ಕೂಡ ಈ ಒಂದು ಭಾವನಾತ್ಮಕ ವಿಚಾರಗಳನ್ನ ಹೇಗೆ ಫೇಸ್ ಮಾಡುತ್ತೆ ಅಂತಕ್ಕಂಥದ್ದು ಪಕ್ಕಕ್ಕಿಟ್ಟು ನೋಡಿದಂಥ ಸಂದರ್ಭದಲ್ಲಿ ಬಿಜೆಪಿ ನಿಜಕ್ಕೂ ಕೂಡ ಒಂದು ರೀತಿ ವ್ಯವಸ್ಥಿತವಾಗಿ ಒಂದು ಭಾವನಾತ್ಮಕ ವಿಚಾರಗಳನ್ನ ತಂದು ಸೊ ಜನರ ಮುಂದೆ ಹೋಗ್ತಿದ್ಯಾ. ಮುಂಬರ್ತಕ್ಕಂಥದ್ದೇ 2023 ಚುನಾವಣೆ ಹೊತ್ತಿಗೆ ಶತಾಯಗತೆಯ ಪಕ್ಷವನ್ನು ಮತ್ತೆ ಅಧಿಕಾರಕ್ಕೆ ತರಲೇಬೇಕು ಅಂತಕ್ಕಂಥ ಒಂದು ಹಠಕ್ಕೆ ಬಿದ್ದಿರುವ ಹಿನ್ನೆಲೆಯಲ್ಲಿ ಒಟ್ಟಾರೆ ಭಾವನಾತ್ಮಕ ವಿಚಾರಗಳನ್ನ ಇಟ್ಕೊಂಡು ವೋಟ್ ಬ್ಯಾಂಕ್ ಲೆಕ್ಕಾಚಾರ ಸೃಷ್ಟಿಸಿಕೊಳ್ತಕ್ಕಂಥ ಒಂದು ಭಾಗವಾಗಿ ಬಿಜೆಪಿಯ ಈ ಒಂದು ವಿಚಾರವಂದ್ರೆ ಜನಸಂಖ್ಯೆಯನ್ನು ನಿಯಂತ್ರಣದ ಒಂದು ವಿಚಾರವನ್ನು ಇವತ್ತು ಪ್ರಸ್ತಾಪ ಮಾಡಿರುವಂಥದ್ದು ಕೂಡ ಅದರ ಮುಂದುವರೆದ ಭಾಗ ಅಂತಕ್ಕಂಥದ್ದು ಕೂಡ ಈಗ ವ್ಯಕ್ತ ಆಗ್ತಿರುವಂಥದ್ದು. ಮತ್ತೊಂದು ಅಂತಂದ್ರೆ ಇಂದು ಇದು ದೇವಾಲಯಗಳ ಸುತ್ತಮುತ್ತ ಮುಸ್ಲಿಂ ವ್ಯಾಪಾರಿಗಳಿಗೆ ಅವಕಾಶ ಕೊಡಬಾರ್ದು ಅಂತಕ್ಕಂಥದ್ದು ಕೂಡ ಅದು ಕೂಡ ಒಂದು ಮುಂದುವರೆದ ಭಾಗ ಆಗಿತ್ತು ಅಂತಕ್ಕಂಥದ್ದು. ಇದೀಗ ಜನಸಂಖ್ಯೆ ನಿಯಂತ್ರಣದ ವಿಚಾರವನ್ನು ಪ್ರಸ್ತಾಪ ಮಾಡಿರುವಂಥದ್ದು. ಎಲ್ಲ ಒಂದು ಕಡೆ ಒಂದು ಸಮುದಾಯವನ್ನ ಹೊಡಿತಕ್ಕಂಥ ಒಂದು ಪ್ರಯತ್ನ, ಮತ್ತೊಂದು ಸಮುದಾಯದ ವೋಟ್ ಬ್ಯಾಂಕ್ ರಾಜಕೀಯ ಲೆಕ್ಕಾಚಾರ ಅಂತಕ್ಕಂಥದ್ದು ಕೂಡ ಒಂದಷ್ಟು ಚರ್ಚೆಗೆ ಗ್ರಾಸ ಆಗಿದೆ. ಆದರೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಯಾಕಂದ್ರೆ ಉತ್ತರ ಪ್ರದೇಶದಲ್ಲಿ ಈಗಾಗಲೇ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಚರ್ಚೆಗಳು ಆಗ್ತಿದ್ದಾವೆ. ಇಡೀ ದೇಶದಲ್ಲಿ ಏಕರೂಪ ನಾಗರಿಕ ಸಂಹಿತೆಯನ್ನು ಜಾರಿಗೆ ತರಬೇಕು ಅಂತಕ್ಕಂಥ ಒಂದು ಚರ್ಚೆ ಆಗ್ತಿದೆ. ಅದರ ಬೆನ್ನಲ್ಲೇ ಕೂಡ ಜನಸಂಖ್ಯೆಯನ್ನು ನಿಯಂತ್ರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಸೌಲಭ್ಯ ಕೊಡಬೇಕಾದ್ರೆ 2 ಮಕ್ಕಳು ಮಾತ್ರ ಕುಟುಂಬದಲ್ಲಿ ಹೊಂದಿರಬೇಕು ಅಂತಕ್ಕಂಥ ಒಂದು ವಿಚಾರ ಕೂಡ ಈಗ ಚರ್ಚೆಗೆ ಮುನ್ನೆಲೆಗೆ ಬಂದಿರುವಂಥದ್ದು. ಸೋಮಣ್ಣ, ಥ್ಯಾಂಕ್ ಯು ಹರೀಶ್, ತಮ್ಮ ಡೀಟೇಲ್ಸ್ಗಾಗಿ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.